ಏನು ಇವತ್ತು ಕರ್ನಾಟಕ ಸರ್ಕಾರ ಬದಲಾವಣೆ ಆಗುತ್ತೆ ಅಂತೇಳಿ ದೆಹಲಿನಲ್ಲಿ ನಿನ್ನೆಯಿಂದ ಸರ್ಕಸ್ ನಡೀತಾ ಇದೆ. ಇವತ್ತು ನಾವು ಎಲ್ಲ ದಲಿತ ಪರ ಸಂಘಟನೆಗಳು ಮಂಡ್ಯದಲ್ಲಿ ಇವತ್ತು ಪಂಜಿನ ಒಂದು ಹೋರಾಟವನ್ನು ಪಂಜು ಹಿಡಿದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ಕಳೆದ 75 ವರ್ಷಗಳಿಂದ ಎಸ್ಪೆಷಲಿ ದಲಿತರು, SC ST OBCಗಳು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೊಂಡು ಬರ್ತಾಯಿದ್ದಾರೆ. 75 ವರ್ಷಗಳಿಂದ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. 90% ದಲಿತ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೊಂಬತ್ತಿರೋದು ಇಡೀ ದೇಶಕ್ಕೆ ಗೊತ್ತು. ಆಗಿದ್ದರೂ ಕೂಡ ಖರ್ಗೆ ಅವರು CM ಆಗೋ ಅವಕಾಶ ಇತ್ತು, ತಪ್ಪಾಯಿತು. ಪರಮೇಶ್ವರ್ ಅವರು CM ಆಗೋ ಅವಕಾಶ ಇತ್ತು, ತಪ್ಪಾಯಿತು. ಚುನಾವಣೆಯಲ್ಲಿ ಸಂವಿಧಾನ, ಅಂಬೇಡ್ಕರ್ ಅಂತ ಹೇಳಿ ಮತವನ್ನು ಪಡೆದು ನೀವು ಮನುವಾದವನ್ನು ಅಧಿಕಾರ ಕೊಡಬೇಕಾದ್ರೆ ಮನುವಾದವನ್ನು ಆಚರಣೆ ಮಾಡೋದು ಅಕ್ಷಮ್ಯ ಅಪರಾಧ. ಈಗೇನು ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಮೀಡಿಯಾದಲ್ಲಿ ಬರ್ತಾ ಇದೆ. ಇದನ್ನು ಏನಾಗುತ್ತೋ ಗೊತ್ತಿಲ್ಲ, ದಲಿತ ಮುಖ್ಯಮಂತ್ರಿನ ಮಾಡಿ ನಿಮಗೆ ಅಂಟಿರೋ ಹಣೆಪಟ್ಟಿಯನ್ನು ಕಳಿಸ್ಕೊಳ್ಳಿ ಅಂತೇಳಿ ಈ ಕೂಡಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ನೀವು ಚುನಾವಣೆ ಸಂದರ್ಭದಲ್ಲಿ ಸಂಸತ್ತಲ್ಲಿ, ಸದನದಲ್ಲಿ ಸಂವಿಧಾನವನ್ನು ಪುಸ್ತಕವನ್ನು ಹಿಡ್ಕೊಂಡು ಸಾಮಾಜಿಕ ನ್ಯಾಯ ಮಾಡ್ತೀವಿ ಅಂತ ಹೇಳ್ತೀರಿ. ಈಗ ನೀವು ಸಾಮಾಜಿಕ ನ್ಯಾಯ ಮಾಡ್ಬೇಕಂದ್ರೆ ಕಳೆದ 45 ವರ್ಷಗಳಿಂದ ಕಾಂಗ್ರೆಸ್ ಓಟ್ ಹಾಕ್ತಾಯಿದ್ದಾರೆ. ನೀವು 75 ವರ್ಷದಿಂದ ಅಧಿಕಾರ ಮಾಡ್ತಾಯಿದ್ದೀರಿ. ದಲಿತ ಪ್ರಧಾನಿನೂ ಮಾಡಿಲ್ಲ, ದಲಿತ ಮುಖ್ಯಮಂತ್ರಿನೂ ಮಾಡಿಲ್ಲ. ಈಗ ನೀವು ಮಾಡಿಲ್ಲ ಅಂದರೆ ನಿಮ್ಮ ಪಕ್ಷಕ್ಕೆ ಗಂಡಾಂತರ ಗ್ಯಾರಂಟಿ. ಪ್ರಜ್ಞಾವಂತರಿದ್ದಾರೆ ಕರ್ನಾಟಕದಲ್ಲಿ, ವಿದ್ಯಾವಂತರಿದ್ದಾರೆ ಕರ್ನಾಟಕದಲ್ಲಿ ಜನ. ನಿಮಗೆ ನಿಜವಾಗೂ ಬುದ್ಧಿ ಕಲಿಸ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ವಿ. ಆ ಕಾರಣಕ್ಕೆ ಇವತ್ತು ಸಾಂಕೇತಿಕವಾಗಿ ನಾಳೆ ಬೇರೆ ಪ್ರೋಗ್ರಾಮ್ ಹಾಕೋತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ಈ ಪಂಜನ್ನು ಹಿಡಿದು ಧರಣಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ತಲುಪಬೇಕು. ಈ ಕೂಡಲೇ ಅದನ್ನು ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಯಾರಾದರೂ ಒಬ್ಬರಿಗೆ ದಲಿತರಿಗೆ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನರಸಿಂಹಮೂರ್ತಿ ಅಂತ ಕರ್ನಾಟಕ ಸಂವಿಧಾನ ಸೇನೆ ರಾಜ್ಯಾಧ್ಯಕ್ಷ. ಬಂಧುಗಳೇ, ಇವತ್ತು ಏನು ದೆಹಲಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯ ವಿಚಾರವಾಗಿ ವಿದ್ಯಮಾನಗಳು ನಡೀತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಪ್ರಗತಿಪರರು ಏನಿವತ್ತು 78 ವರ್ಷಗಳಿಂದ ದಲಿತರ ಮತವನ್ನು ದೀಪವಾಗಿ ಬೆಳೆಸ್ಕೊಂಡಿದ್ದಂಥ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಯನ್ನು ಇವತ್ತು ದಲಿತರೊಬ್ಬರನ್ನು ಅಸ್ಪೃಶ್ಯ ಜನಾಂಗದ ವ್ಯಕ್ತಿಯನ್ನು ಮಾಡಬೇಕು ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಒಂದು ದೀಪವನ್ನು ಹಚ್ಚಿದ್ದೇವೆ. ದಲಿತರ ಮತ ದ್ವೀಪವನ್ನಾಗಿ ಪಡ್ಕೊಂಡಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೀಪ ಹಚ್ಚಿದ್ದೇವೆ. ಈ ದೀಪ ದಲಿತರ ಬಾಳಿಗೆ ಬೆಳಕಾಗಬೇಕು. ಒಬ್ಬ ದಲಿತ ಅಸ್ಪೃಶ್ಯ ಸಮಾಜದ ವ್ಯಕ್ತಿ ಮುಖ್ಯಮಂತ್ರಿ ಆಗೋದ್ರ ಮೂಲಕ ಕಾಂಗ್ರೆಸ್ ಪಕ್ಷ ದಲಿತರ ಬಾಳಿಗೆ ಬೆಳಕಾಗ್ತದ? ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದೇ ದೀಪವನ್ನು ಬೆಂಕಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ತದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳಿಕೆ ಬಯಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಒಬ್ಬ ದಲಿತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ನಿಮ್ಮಿಂದ ಇಡೀ ದಲಿತ ಸಮುದಾಯ, ದಲಿತ ಸಂಘಟನೆಗಳು ಕಾಂಗ್ರೆಸ್ ಪಕ್ಷವಾಗಿ ಕೆಲಸ ಮಾಡಿದಂಥ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ನೀವು ನಿಜವಾಗಿಯೂ ಈ ಸಮಾಜದ ಪರವಾಗಿ ಕಾಳಜಿ ಇದ್ದರೆ, ಈ ಸಮಾಜದ ಪರವಾಗಿ ನಿಮಗೆ ಏನಾದರೂ ವಿಶ್ವಾಸ ಇದ್ದರೆ ಈ ಕೂಡಲೇ ನಾಳೆ ನಡೀತಕ್ಕಂಥ ವಿದ್ಯಮಾನದಲ್ಲಿ ದಲಿತ ವ್ಯಕ್ತಿ ಅಸ್ಪೃಶ್ಯ ಸಮಾಜದವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ದಲಿತರು ಈ ಪಕ್ಷಕ್ಕೆ ಬೆಂಕಿ ಹಚ್ಚೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಬೆಳಕಾಗ್ತೀರಾ, ಇಲ್ಲ ಆ ಬೆಳಕು ನಿಮ್ಮನ್ನು ಸುಡ್ತದೆ ಅಂತಕ್ಕಂಥದ್ದನ್ನು ನಾಳೆ ಹೈಕಮಾಂಡ್ ತೀರ್ಮಾನ ಮಾಡಬೇಕಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. MV ಕೃಷ್ಣ ಅಂತೇಳಿ